ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ನಮ್ಮ ವೇಗ ನ್ಯೂಸ್ ಕನ್ನಡ ವೀಕ್ಷಕರಿಗೆ. ಇದೇ ಒಂದು ಅಂಗವಾಗಿ ಕನ್ನಮಂಗಲ ಗ್ರಾಮದಲ್ಲಿ ದಲಿತರಿಗೆ ಅಂತ ಹೇಳ್ಬಿಟ್ಟು ಒಂದು ನಾಮಫಲಕವನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ. ಯಾರು ಅಂತ ಹೇಳಿದ್ರೆ ಸ್ವಾಭಿಮಾನಿ ಚಿರಂಜೀವಿ ಹಾಗೂ ಅವರ ಸಂಗಡಿಗರ ಜೊತೆಗೆ ಮಾಜಿ ಚೇರ್ಮನ್ ಆಗಿದ್ದಂತಹ ಜಯರಾಮಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು. ಸೊ ಅವರನ್ನೇ ಕೇಳೋಣ, ಹೇಗಿತ್ತು ಏನು. ಇಷ್ಟು ದಿನಗಳ ಹಿಂದೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಾಮಫಲಕ ಇರಲಿಲ್ಲ, ಮೊದಲನೇ ಬಾರಿಗೆ ಅಂತ ಹೇಳಿದ್ದಾರೆ. ಕೇಳೋಣ ಬನ್ನಿ, ಅವ್ರಿಗೆ ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಅಂತ. ಜೈ ಭೀಮರ ಹಾದಿಯನ್ನು ಅನುಕರಿಸಿ, ಜನಾಂಗೀಯ ಧೋರಣೆಯ ಬಡಿದೋಡಿಸಿ, ಅಸ್ಪೃಶ್ಯತೆಯ ಭೂತವನ್ನು ತೊಲಗಿಸಿ, ಎಲ್ಲ ಒಂದೇ ಅಂದರು ಬದಲಾಗಿ ಎಂದರು, ಹುಟ್ಟುವರವು ಅಂದರು ತಿಳಿದು ಬಾಡಿ ಅಂದರು. ಜೈ ಭೀಮ್ ಜೈ ಭೀಮ್. ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ನಿಮಗೆ. ಸೊ ಹೇಗೆ ಅನ್ನಿಸ್ತದೆ ಅಂದರೆ ಈ ಒಂದು ಜಾಗದಲ್ಲಿ ಮುಂಚೆ ಇರಲಿಲ್ಲ ನಾಮಫಲಕ? ಇರಲಿಲ್ಲ. ಅಂದರೆ ಈ ಒಂದು ಜಾಗದಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ಅಥವಾ ಏನು ಕಾರಣ? ಈಗ ಇಲ್ಲಿ ಮಾಡಬೇಕಂದ್ರೆ ನಾವು ಸೀಗಳ್ಳಿ ಪಂಚಾಯತಿನಲ್ಲೇ ಸುಮಾರು 16 ವರ್ಷ ಚೇರ್ಮನ್ ವೈಸ್ ಚೇರ್ಮನ್ ಎಲ್ಲ ಇದ್ವಿ. ಆಗ ನಮ್ಗೆ ಅಮೌಂಟ್ ಇರಲಿಲ್ಲ, ಜಾಗಗಳಿತ್ತು. ಇದು ಆ ಕಾಲದಿಂದ ಮಾಡಬೇಕು ಅಂದ್ಕೊಂಡೇ ಇದ್ವಿ. ಅಮೌಂಟ್ ಇರಲಿಲ್ಲ, ಈಗ ಅಮೌಂಟ್ ಇದೆ. ಇಲ್ಲಿ ಲೈಬ್ರರಿ ಆಫೀಸ್ಗಂತ ಹಾಕಿದ್ರು, ನಾವು ಆ ಗಗ್ಗಳೆಲ್ಲ ಕಿತ್ತಾಕಿ ಆಮೇಲೆ ಇಲ್ಲಿ ಅಂಬೇಡ್ಕರ್ಗೆ ಇವ್ರಿಗೆ ಒಂದು ಆಫೀಸ್ ಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳು ಮಾಡಿ ಎಲ್ಲ ಇಲ್ಲಿ ಒಂದು ಅಂಬೇಡ್ಕರ್ದು ಫೋಟೋ ಹಾಕಿ ಇಲ್ಲಿ ಒಂದು ಆಫೀಸ್ ರೂಮ್ ಕಟ್ಟಬೇಕು ಅಂತ ಎಲ್ಲ ತೀರ್ಮಾನ ಹಾಕಿದ್ದೀವಿ. ಈ ಜಾಗ ಹೋರಾಟ ಚೆನ್ನಾಗಿ ಮಾಡಿದ್ದೀವಿ. ಅದರಿಂದ ಪಂಚಾಯತಿವರೆಗೂ ಲೆಟ್ರೆಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಒಂದು ಅವ್ರನ್ನಿಂದ ಪರ್ಮಿಷನ್ ತಗೊಂಡು ಒಂದು ಆಫೀಸ್ ರೂಮ್ ಕಟ್ಟಿ ಮತ್ತೆ ಅಂಬೇಡ್ಕರ್ದು ಬೇರೆ ಜಾಗ ಹುಡುಕಿ ಸ್ವಲ್ಪ ದೊಡ್ಡದಾಗಿ ಕಟ್ಟೋಣ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ ಮುಂಚೆ 106 ವರ್ಷದಿಂದ ಇಲ್ಲೇ ಅರ್ಜನ ಎಲ್ಲ ಇರೋರು ಅವ್ರಿಗೇನು ಅನುಕೂಲ ಮಾಡಿಲ್ಲ ಆವಾಗಿನಿಂದ. ಅದರಿಂದ ಒಂದು ಅಂಬೇಡ್ಕರ್ ಭವನ ಕಟ್ಸೋಣ ಅಂದ್ಕೊಂಡು ತೀರ್ಮಾನ ಹಾಕಿದ್ದೀವಿ ಸರ್. ಅಂದರೆ ಇದೇನು ಸಂಘಟನೆನ ಅಥವಾ ಇಂಡಿವಿಜುವಲ್ ಆಗಿ ಮಾಡ್ತಿರೋದ? ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದ? ಎಲ್ಲ ಸೇರಿಕೊಂಡೆ. ಈ ಪಂಚಾಯತಿಯವರು ಅಂದರೆ ಇಲ್ಲಿ ಏನು ಮಾಡೋದು ಅಂದರೆ ಸ್ವಲ್ಪ BJP ಅವ್ರದ್ದು ಆಪೋಸಿಷನ್ ಇದೆ. ಅದರಿಂದ ಅವರು ಸ್ವಲ್ಪ ಇದು ಮಾಡ್ತಾಯಿದ್ದಾರೆ. ಆದರೂ ನಾವು ಇದು ಮಾಡ್ಕೊಂಡು ಇಲ್ಲ ಒಂದು ಕಟ್ಸ್ಬೇಕು ಅಂದ್ಕೊಂಡು ತೀರ್ಮಾನ ಹಾಕಿದ್ದೀವಿ. ಇದು BJP ಪಂಚಾಯತಿ ನೋಡಿ, ತರಕಾರಿ ಅಂಗಡಿಗಳೆಲ್ಲ ಹೆಚ್ಚಿಬಿಟ್ಟಿದ್ರು JCBಗಳು ತಂದು ಆಮೇಲೆ ನಾವು ಪಂಚಾಯತಿನಲ್ಲಿ ಧರಣಿ ಮಾಡಿ ಪೆಂಡಾಲ್ ಹಾಕ್ಸಿ ಅವ್ರಿಗೆ ಯಾಕ್ರಿ ತೊಂದರೆ ಕೊಡ್ತೀಯ ಅಂತೇಳ್ಬಿಟ್ಟು ಅವ್ರ ಅಧ್ಯಕ್ಷರು ಹೆಂಡ್ತಿನೆಲ್ಲ ಕರೆಸಿ ಮುಚ್ಚಳಿಕೆ ಬರೆದು ಕೊಟ್ಟವ್ರೆ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ಅದರಿಂದ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಇದ್ದಾರೆ, ಆವತ್ತಿನಿಂದ ಏನು ತೊಂದರೆ ಕೊಡ್ತಾ ಇಲ್ಲ. ಇಲ್ಲಿ ಬಡವ್ರನ್ನೋದು ರಕ್ಷಣೆ ಇಲ್ಲ. ಎಲ್ಲ ಈ ಅಪಾರ್ಟ್ಮೆಂಟ್ಗಳವ್ರನ್ನ ಅವ್ರಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಆ ಥರ ಅನುಕೂಲ ಯಾವುದು ಮಾಡಿಕೊಡಿಲ್ಲ. ಅದರಿಂದ ಒಂದು ಆಫೀಸ್ ರೂಮ್ ಕಟ್ಟಿ ಆಮೇಲೆ ಅಂಬೇಡ್ಕರ್ ಭವನ ಒಂದು ಕಟ್ಸೋಣ ಅಂದ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ, ಸ್ವಾಭಿಮಾನಿ ಚಿರಂಜೀವಿ ಅಂತ. ನಾವು ಕನ್ನಮಂಗಲ ಗ್ರಾಮಸ್ಥರು ಮತ್ತು ದಲಿತರ ಮುಖಂಡರು. ನಾವೆಲ್ಲ ಈ ನೆಲದಲ್ಲಿ ಇವತ್ತು ಸೇರಿರೋಂಥ ವಿಚಾರ ಏನಂದರೆ, ಅಂಬೇಡ್ಕರ್ ಕಚೇರಿಗೆ ಯಾವುದೇ ಥರ ನಮಗೆ ಅನುಕೂಲನೇ ಹೊರತು ಅನುಕೂಲ ಯಾವುದೂ ಆಗಿಲ್ಲ. ಕನ್ನಮಂಗಲ ಇದರಲ್ಲಿ ಗ್ರಾಮ ಪಂಚಾಯತಿಯಲ್ಲೂ ನಮಗೆ ವಿರುದ್ಧವಾಗೇ ನಡೀತು. ನಾವು ಸುಮಾರು ಬಾರಿ ಹೋರಾಟಗಳು ಮಾಡಿದಾಗ ಇದ್ರ ಬಗ್ಗೆ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಳ ನಮಗೆ ಸಿಕ್ಕಿದೆ ಕಚೇರಿಗೋಸ್ಕರ. ನಾವು ಅದಕ್ಕೆ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀರಿ. ನಾವು ಮತ್ತು ನಮ್ಮ ಭಾಗದ ಎಲ್ಲ ದಲಿತ ಸದಸ್ಯರ ಮುಖಂಡರು, ನಮ್ಮ ಸದಸ್ಯರೆಲ್ಲ ಇದ್ದಾರೆ, ಅವ್ರ ಹತ್ರನೂ ಕೂಡ ಮಾತಾಡಬೇಕು. ಅವರು ನೆನಪಿನ ಒಂದು ಅಂಗವಾಗಿ ಒಂದು 300 ಜನಕ್ಕೆ ಊಟ ಹಾಕೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಜೈ 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 ಭೀಮ್. ಓಕೆ, ಈ ದಿನ ಈ ಭಾಗದಲ್ಲಿ ಅಂಬೇಡ್ಕರ್ ಜಯಂತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಇಲ್ಲಿ ಸಹ ಈ ಕನ್ನಮಂಗಲ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಇದು. ಆದರೂ ಇಲ್ಲಿ ಅಂಬೇಡ್ಕರ್ ಭವನಕ್ಕೆ ಯಾವುದು ಸೂಕ್ತ ಜಾಗ ಸಿಗಲಿಲ್ಲ. ಆ ಜಾಗ ಈಗ ಕಾರಣಾಂತರಗಳಿಂದ ಇದು ಮಾಡಿದ್ದು. ಆದರೂ ಇಲ್ಲಿ ಕಚೇರಿ ಒಂದು ಸ್ಥಾಪನೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜನ ಅಂಬೇಡ್ಕರ್ ಕಚೇರಿಯನ್ನು ವಿಜೃಂಭಣೆಯಿಂದ
ಮಾಡಿ ನೀವು ಈ ಸಮುದಾಯನ ಕಟ್ಟಬೇಕನ್ನೋ ಅದು ಸೂಕ್ತ ಜಾಗ ಇದೇ ಆಗ್ಬೋದು ಅಥವಾ ಬೇರೆ ಕಡೆ ಆಗ್ಬೋದು, ಇನ್ನೂ ಡಿಸೈಡ್ ಮಾಡಿ ಆಮೇಲೆ ಮಾಡ್ತಾರೆ. ಥ್ಯಾಂಕ್ ಯು. ಜಾಗಕ್ಕೆ ಇದುವರೆಗೂ ಪಂಚಾಯತಿಗೆ ಎಷ್ಟೋ ಜನ ಅರ್ಜಿಗಳು ಕೊಟ್ಟಿದ್ದಾರೆ. ಅಂಬೇಡ್ಕರ್ ಭವನಕ್ಕೆ ಜಾಗ ಬೇಕಂತ ಅವ್ರು ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಲೈಬ್ರರಿ ಮಾಡ್ಬೇಕಂತ ಬಂದರು ಅವಾಗಲೇ ಗೊತ್ತಾಗಿದ್ದು ಇದು ಗೌರ್ಮೆಂಟ್ ಜಾಗ ಅನ್ನೋದು. ಲೈಬ್ರರಿದು ಎಲ್ಲ ಹೋರಾಟ ಮಾಡಿ ಹಿರಿಯೂರು ಜಯರಾಮನವರದು ಚಿರಂಜೀವಿ ಅವರಾಗ್ಬೋದು ಎಲ್ಲ ಹೋರಾಟ ಮಾಡಿ ಒಗ್ಗಟ್ಟುಗೂಡಿ ಈ ಸ್ಥಳ ಸಮುದಾಯ ಅಂಬೇಡ್ಕರ್ ಕಚೇರಿಗೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಬಟ್ ಅವ್ರಿಗೆ ಪಂಚಾಯತಿಗೆ ಎಷ್ಟೇ ಅರ್ಜಿ ಕೊಟ್ಟರು ಅವ್ರಿಗೆ ಜಾಗ ಇಲ್ಲ ಅಂತ ಬೇರೆಯವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದು ದಲಿತರಿಗಿಲ್ಲ ಅವರು ಸಪೋರ್ಟ್ ಮಾಡ್ತಾಯಿಲ್ಲ. ಮಶಾನಕ್ಕೆ ದಾರಿ ಆಗಲಿ ಅದನ್ನು ಇದಕ್ಕೋಸ್ಕರನೂ ಅವರು ಮಾಡಿಕೊಟ್ಟಿಲ್ಲ. ಎಷ್ಟೋ ಸಲ ಅರ್ಜಿನೂ ಕೊಟ್ಟಿದ್ದಾಗಿದೆ. ಮುಂದೆ ದಿನದಲ್ಲಿ ಇದೇ ರೀತಿ ಅವ್ರು ಮಾಡಿಲ್ಲ ಅಂದರೆ ಮುಂದೆ ದೊಡ್ಡದಾಗಿ ಹೋರಾಟ ಮಾಡಿ ಸಂಘಟನೆಯಿಂದ ಹೋರಾಟ ಮಾಡಿ ಇದನ್ನು ಪಡ್ಕೊತೀವಿ. ಮತ್ತು ಅಂಬೇಡ್ಕರ್ ಇದು ಮಶಾನಕ್ಕೆ ದಾರಿಗೂ ಬಿಡಿಸ್ಕೊಂಡ್ಲೇಬೇಕು. ಇದು ಮುಂದೆ ದೊಡ್ಡ ಹೋರಾಟನ ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಮೇಡಮ್. ಬೆಂದೋರ ಕೈ ಮೀರಿ ಎಂದರು, ಜಾತ್ಯತೀತವಾಗಿ ಬಾಳಿ ಬದುಕಿ ಎಂದು ನುಡಿದರು. ಹಿಂದುಳಿದ ಮನಸ್ಸುಗಳಿಗೆ ದಾರಿ ದೀಪವಾದರು. ಲೇಖನಿಯ ಮೂಲಕವೇ ವಿಶ್ವಗತ ಮಾನ್ಯರು. ನಮ್ಮ ದೇಶ ಕಂಡ ಮಹನೀಯ, ನಮ್ಮ ನೆಲದ ಗಟ್ಟಿಯ ಬೇರು. ಪ್ರತಿ ಮನಸ್ಸಿನಲ್ಲೂ ನೆಲೆಸಿ ಜಾಗೃತಿಯ ತಂದ ದೇವರು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್ ನಮ್ಮ ನಾಯಕ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್ ಇದ್ದಿದ ಪಾಲಕ.